ಒಂಬತ್ತನೇ ಅಧ್ಯಾಯದ 4ನೇ ಶ್ಲೋಕ. ಮಯಾ ತತಮಿದಂ ಸರ್ವಂ ಜಗದೌ ವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಮಯಾ ತತಂ ಇದಂ ಸರ್ವಂ ಜಗತ್ ಅವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚ ಅಹಂ ತೇಷು ಅವಸ್ಥಿತಃ. ಹಿಂದಿನ ಶ್ಲೋಕದಲ್ಲಿ ಭಗವಂತ ಈ ಏನು ಸಂಸಾರದ ಚಕ್ರ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೃಷ್ಟಿ ಮಾಡುವಂತ ಭಗವಂತ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು. ಯಾರು ತಿಳಿತಾನೋ ಅವನು ಭಗವಂತನ ಕಡೆಗೆ ಹೋಗ್ತಾನೆ. ಅದೇ ಯಾರು ಈ ಎಲ್ಲ ಒಂದು ಸೃಷ್ಟಿಯ ಕ್ರಮ, ಸೃಷ್ಟಿಕರ್ತೃವಾಗಿರುವಂತ ಭಗವಂತನ ಬಗ್ಗೆ ತಿಳಿಯುವ ಪ್ರಯತ್ನ ಇರೋದಿಲ್ಲ, ಅಥವಾ ಭಕ್ತಿ ಗೌರವ ಆದರ ಯಾವುದು ಇರೋದಿಲ್ಲ, ಅಂತಹ ವ್ಯಕ್ತಿ ಏನಾಗ್ತಾನೆ? ಅಪ್ರಾಪ್ಯ ಮಾಂ ವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಮೃತ್ಯು ಸಂಸಾರ ವರ್ತಮ ಅಂದ್ರೆ ದಾರಿ. ಇದು ಮರಣ ಬರಬೇಕು ಅಂದ್ರೆ ಹುಟ್ಟಿರ್ಬೇಕು. ಹುಟ್ಟು ಸಾವುಗಳು ಮಧ್ಯದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ದುಃಖ, ಇದರಲ್ಲೇ ಅವನು ಇದ್ದು ಬಿಡ್ತಾನೆ. ಅಂದ್ರೆ ಮೋಕ್ಷದ ಕಡೆಗೆ ಹೋಗೋದಿಲ್ಲ. ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಮರಣಶೀಲವಾಗಿರತಕ್ಕಂಥ ಇದೇ ಒಂದು ಸಂಸಾರ ಸಾಗರದಲ್ಲಿ ಇದ್ದು ಬಿಡ್ತಾನೆ. ಆದ್ರಿಂದಾಗಿ ನಾವು ಆ ಸೃಷ್ಟಿಕರ್ತೃವಾಗಿರುವಂತ ನಮ್ಮೆಲ್ಲನ್ನ ಪಾಲನೆ ಮಾಡತಕ್ಕಂಥ ಭಗವಂತನ ಬಗ್ಗೆ ತಿಳಿಬೇಕು. ಭಗವಂತನ ಸೃಷ್ಟಿಯ ವೈಚಿತ್ರ್ಯವನ್ನ ಅರ್ಥ ಮಾಡಿಕೊಳ್ಬೇಕು. ದೇವರ ಮಹತ್ವವನ್ನ ಅರಿತು ದೇವರಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳ್ದ. ಯಾಕೆ ದೇವರನ್ನ ಬಿಟ್ಟು ನಾವು ಇರ್ಲಿಕ್ಕೆ ಸಾಧ್ಯವೇ ಇಲ್ವಾ ಅನ್ನೋ ಪ್ರಶ್ನೆ ಬರಬಹುದು. ದೇವರು ಅವನು, ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನು ವಸ್ತುವನ್ನು ಅದನ್ನ ನಾವು ಸಂಬಂಧ ಇಟ್ಕೊಂಡಿರ್ಬೇಕು, ಅವರ ಅನಿವಾರ್ಯತೆ ಇಲ್ಲ ಅಂದ್ರೆ ಬೇಡ ಅಷ್ಟೇ. ಹಾಗೆ ದೇವರ ಬಗ್ಗೆ ನಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧವೇ ಬೇಡ, ನಮ್ಮ ಬಾಡಿಗೆ ನಾವು ಇದ್ದು ಬಿಡೋಣ ಅಂದ್ರೆ ಹಾಗಾಗೋದಿಲ್ಲ. ಯಾಕಂದ್ರೆ ಯಾರೊಬ್ಬ ಸಾಮಾನ್ಯ ವ್ಯಕ್ತಿಯನ್ನೇ ನಾವು ಧಿಕ್ಕರಿಸಿ ಬದುಕಲಿಕ್ಕೆ ಆಗೋದಿಲ್ಲ. ಜೀವೋ ಜೀವಸ್ಯ ಜೀವನಂ ಅಂತ ಒಬ್ಬರಿಗೊಬ್ಬರು ಸಹಕಾರಿಯಾಗಿದ್ದರೆ ಮಾತ್ರ ನಾವು ಸಮರ್ಥವಾಗಿ ಸುಂದರವಾದ ಜೀವನವನ್ನು ನಡೆಸಬಹುದು. ಯಾರೂ ಬೇಡ ನಾನೇ ಬದುಕ್ತೀನಿ ಅಂತ ಬದುಕಿದ್ರೆ ಸುಖವಾದ ಜೀವನವನ್ನ, ಒಂದು ನೆಮ್ಮದಿ ಜೀವನವನ್ನು ಬದುಕಲಿಕ್ಕೆ ಆಗೋದಿಲ್ಲ. ನಾವು ಸಾಮಾನ್ಯ ಒಬ್ಬ ವ್ಯಕ್ತಿಯನ್ನ ದೂರ ಇಟ್ಟೇ ಬದುಕಕ್ಕಾಗಲ್ಲ ಅಂದ ಮೇಲೆ ಇನ್ನು ಆ ಸಕಲ ವ್ಯಕ್ತಿಗಳ ನಿರ್ಮಾಣಕರ್ತೃ ಭಗವಂತ, ಅವನನ್ನ ಬಿಟ್ಟು ಬದುಕಲಿಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಭಗವಂತ ಇದ್ದಾನಲ್ಲ, ಅವನು ಎಲ್ಲಾ ಕಡೆ ಜಗತ್ತಿನಲ್ಲಿ ಇದ್ದಾನೆ. ದೇವರು ಇಲ್ಲದೆ ಇರತಕ್ಕಂತ ಒಂದು ಜಾಗ ಅಂತಾನೆ ಇಲ್ಲ. ಮಯಾ ತತಂ ಇದಂ ಸರ್ವಂ, ಇದಂ ಸರ್ವಂ ಮಯಾ ತತಂ ಅಂದ್ರೆ ಏನೇನು ಜಗತ್ತು ಅಂತಿದೆ ಅದೆಲ್ಲವೂ ನನ್ನಿಂದ ವ್ಯಾಪಿಸಿಕೊಂಡಿದೆ. ತತ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ನಾನು ಎಲ್ಲಾ ಕಡೆ ಇದ್ದೇನೆ. ಆಕಾಶ, ವಿಸ್ತಾರವಾದ ಆಕಾಶ, ವಿಸ್ತಾರವಾದ ಆಳವಾದ ಸಮುದ್ರ, ನಮ್ಮ ಜೊತೆಗೆ ಇರುವಂತ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥ ಗಾಳಿ, ಹೀಗೆ ಯಾವ ವಸ್ತು ಯಾವ ವ್ಯಕ್ತಿ ಏನೇ ತೆಗೆದುಕೊಳ್ಳಿ ಪ್ರತಿಯೊಂದು ಕಡೆ ದೇವರಿದ್ದಾನೆ. ದೇವರು ಇಲ್ಲದೆ ಇರತಕ್ಕಂಥ ಒಂದು ಜಾಗ ಅಂತ ಇಲ್ಲವೇ ಇಲ್ಲ. ಮಯಾ ಇದಂ ಸರ್ವಂ ತತಂ, ನನ್ನಿಂದ ಇದೆಲ್ಲವೂ ತತವಾಗಿದೆ. ತತ ಅಂದ್ರೆ ವ್ಯಾಪ್ತವಾಗಿದೆ, ವ್ಯಾಪಿಸಲ್ಪಟ್ಟಿದೆ. ಎಲ್ಲೆಡೆಯಲ್ಲೂ ನಾನಿದ್ದೇನೆ, ಎಲ್ಲೆಲ್ಲೂ ನಾನಿದ್ದೇನೆ. ಮತ್ಸ್ಥಾನಿ ಸರ್ವಭೂತಾನಿ ಅಂದ್ರೆ ಸರ್ವಭೂತಾನಿ 84 ಲಕ್ಷ ಜೀವಿಗಳು ಅಂತ. ಭೂತ ಅಂದ್ರೆ ಜನ್ಮವನ್ನ ಪಡೆದಂತ ಸಕಲ ಜೀವಿ ಸಮುದಾಯ 84 ಲಕ್ಷ ಜೀವಿಗಳು. ಮತ್ತು ಭೂತ ಅಂದ್ರೆ ಭವಂತೀತಿ ಭೂತ, ಇರುವಂತ ಜಡವಸ್ತುಗಳು. ಅದೆಲ್ಲದಕ್ಕೂ ನಾನೇ ಆಧಾರ. ಒಂದು ದೊಡ್ಡ 20, 50, 100 ಫ್ಲೋರ್ ಬಿಲ್ಡಿಂಗ್ ನಿಂತಿದೆ ಅಂದ್ರೆ ಅದಕ್ಕೊಂದು ಆಧಾರ ಕಂಬ ಬೇಕಲ್ವಾ? ಮೂಲಾಧಾರ ಇಲ್ಲದೇನೆ ಆ ಬಿಲ್ಡಿಂಗ್ ನಿಲ್ಲಕ್ಕೆ ಸಾಧ್ಯವಿಲ್ಲ. ಹಾಗೆ ಇಷ್ಟು ಒಂದು ವಿಸ್ತಾರವಾದ, ಇಷ್ಟು ವಿಚಿತ್ರವಾದ ಜಗತ್ತು ಇದೆ ಅಂದ್ರೆ ಅದಕ್ಕೆ ಮೂಲ ಆಧಾರ ಯಾರು? ಅದು ಭಗವಂತ. ಸರ್ವಭೂತಾನಿ ಮತ್ಸ್ಥಾನಿ, ಎಲ್ಲವೂ ನನ್ನಲ್ಲೇ ಇರತಕ್ಕಂಥವುಗಳು. ನನ್ನನ್ನ ಬಿಟ್ಟು ಯಾವುದೂ ಇಲ್ಲ. ಎಲ್ಲವೂ ನನ್ನನ್ನ ಆಶ್ರಯಿಸಿಕೊಂಡೇ ಇದ್ದಾವೆ. ಅದು ಜೀವ ವಸ್ತು ಇರಬಹುದು, ಜಡ ವಸ್ತು ಇರಬಹುದು, ಅದೆಲ್ಲವೂ ಕೂಡ ನನ್ನನ್ನ ಆಶ್ರಯಿಸಿಕೊಂಡೇ ಇದೆ ಹೊರತಾಗಿ ನನ್ನನ್ನ ಬಿಟ್ಟು ಯಾವುದೂ ಕೂಡ ಇಲ್ಲ. ಮತ್ಸ್ಥಾನಿ ಸರ್ವಭೂತಾನಿ ಅಂದ್ರೆ ನಾನೇ ಆಧಾರವಾಗಿ ಇರುವಂತವುಗಳು ಇವೆಲ್ಲವೂ ಕೂಡ. ನಚಾಹಂ ತೇಷು ಅವಸ್ಥಿತಃ, ನನ್ನನ್ನ ಆಶ್ರಯಿಸಿಕೊಂಡು ಎಲ್ಲವೂ ಇದೆ ಹೊರತು ನಾನು ಅವುಗಳನ್ನು ಆಶ್ರಯಿಸಿಕೊಂಡಿಲ್ಲ. ಅಂದ್ರೆ ನಾನು ಎಲ್ಲಾ ಕಡೆ ಇದ್ದೇನೆ. ಎಲ್ಲಾ ಕಡೆ ಇದ್ದೇನೆ ಅಂದ್ರೇನು? ನಮ್ಮೆಲ್ಲರಲ್ಲೂ ದೇವರಿದ್ದಾನೆ. ಮೊದಲು ಬಂದಿದ್ದದೇ ಅಲ್ವಾ? ಮಯಾ ತತಂ ಇದಂ ಸರ್ವಂ, ಎಲ್ಲವೂ ನನ್ನಿಂದ ವ್ಯಾಪಿಸಲ್ಪಟ್ಟಿದೆ.
ಅಂದ್ರೆ ದೇವರು ಎಲ್ಲಾ ಕಡೆ ಇದ್ದಾನೆ, ಎಲ್ಲಾ ಕಡೆಯಿಂದ ನನ್ನಲ್ಲೂ ನಿಮ್ಮಲ್ಲೂ ಎಲ್ಲರಲ್ಲೂ ದೇವರಿದ್ದಾನೆ. ಹಾಗಾದ್ರೆ ನಾನಿವತ್ತು ದೇವರಿದ್ದಾನೆ ಅದಕ್ಕೆ ನಾನೇ ಕಾರಣ. ನಾನಿಲ್ಲಿ ದೇವರಿರ್ಲಿಕ್ಕೆ ಸಾಧ್ಯ? ನನ್ನಲ್ಲಿ ದೇವರು ಇರಬೇಕು ಅಂತ ಆದ್ರೆ ನನ್ನ ತಲೆಯ ಮೇಲೆ ಒಂದು ಕಿರೀಟ ಇದೆ, ನನ್ನ ತಲೆಯಲ್ಲಿ ಕಿರೀಟ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾಗಿ ಕಿರೀಟ ಅದು ಅಷ್ಟು ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನನ್ನ ತಲೆ. ನನ್ನ ತಲೆಯೇ ಆಧಾರ. ಆ ಕಿರೀಟಕ್ಕೆ ಆಶ್ರಯ ತಲೆ ಅಂತ ಹೇಳ್ಕೊಳ್ಬಹುದು. ಆದ್ರೆ ದೇವರು ನನ್ನಲ್ಲಿದ್ದಾನೆ ಅಂತ ಮಾತ್ರಕ್ಕೆ ದೇವರು ನಾನಿಲ್ಲದೆ ಇರ್ಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಅಹಂಕಾರ ನಮಗೆ ಬರಬಾರದು. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಚಾಹಂ ತೇಷು ಅವಸ್ಥಿತ, ನಾನು ಅವರನ್ನ ಆಶ್ರಯಿಸಿಕೊಂಡಿಲ್ಲ, ಎಲ್ಲರೂ ನನ್ನನ್ನ ಆಶ್ರಯಿಸಿಕೊಂಡಿದ್ದಾರೆ. ಎಲ್ಲರ ಇರುವಿಕೆಗೆ ಕಾರಣ ನಾನು, ಎಲ್ಲರ ಇರುವಿಕೆಗೆ ಆಧಾರ ನಾನು. ಆದರೆ ನಾನು ಯಾರನ್ನೂ ಆಶ್ರಯಿಸಿಕೊಂಡಿಲ್ಲ. ಯಾಕಂದ್ರೆ ಜೀವೋಜೀವಸ್ಥಿನಿ ಜೀವನಮಂತ, ನಾನು ಇವತ್ತೊಬ್ಬರ ಸಹಕಾರ ತೆಗೆದುಕೊಂಡು ಬದುಕ್ತಾ ಇದ್ದೇನೆ ಅಂತಾದ್ರೆ ಅವರಿಗೆ ನನ್ನಿಂದೇನೋ ಸಹಕಾರ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವರಿಂದ ನಮ್ಗೆ ಪರಸ್ಪರ ಸಹಕಾರ. ಹೀಗೆ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ ಅಂತ ಕೃಷ್ಣ ಹೇಳದಂತೆ ನನ್ನಿಂದ ಅವರಿಗೆ, ಅವರಿಂದ ನನಗೆ ಯಾವುದೋ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ, ಸಹಕಾರ ಆಗ್ತಾ ಇರುತ್ತೆ. ಹಾಗೆ ನಾವು ದೇವರಿಗೆ ಆಧಾರ, ದೇವರಿಗೆ ನಾವಾಧಾರ. ಆದ್ರಿಂದಾಗಿ ನಮಗೆ ದೇವರು, ದೇವರಿಗೆ ನಾವು ಅಂತ ಅನ್ಕೊಳ್ಬಾರ್ದು. ನಮಗೆ ದೇವರಷ್ಟು, ನಮಗೆ ದೇವರಷ್ಟೇ ಹೊರತು ದೇವರಿಗೆ ನಾವು ಬೇಕಾಗಿಲ್ಲ. ಅದನ್ನು ಕೃಷ್ಣ ಹೇಳ್ತಿದ್ದಾನೆ, ನಚಾಹಂ ತೇಷು ಅವಸ್ಥಿತ, ತೇಷು ಅವರು ಯಾರಲ್ಲೂ ನಾನು ಇಲ್ಲ. ಇಲ್ಲ ಅಂದ್ರೆ ಅವರಿಲ್ಲದೆ ನನಗೆ ಇರ್ಲಿಕ್ಕೆ ಆಗಲ್ಲ ಎಂಬತಕ್ಕಂಥ ಅನಿವಾರ್ಯತೆ ಇಲ್ಲ. ನಾನು ಎಲ್ಲರಲ್ಲೂ ಇದ್ದವನು ಹೋದಾದರೂ ನನಗೆ ಯಾರ ಅನಿವಾರ್ಯತೆ ಇಲ್ಲ ಅಂತ ಅರ್ಥ. ಎಲ್ಲರಲ್ಲೂ ನಾನಿದ್ದೇನೆ, ಎಲ್ಲರ ಒಳಗೂ ನಾನಿದ್ದೇನೆ, ಎಲ್ಲರ ಹೊರಗೂ ನಾನಿದ್ದೇನೆ, ಎಲ್ಲರಿಗೂ ಆಧಾರ ನಾನಾಗಿದ್ದೇನೆ. ಆದರೆ ನನ್ನ ಅನಿವಾರ್ಯತೆ ಜಗತ್ತಿಗೆ ಹೊರತು ಜಗತ್ತಿನ ಅನಿವಾರ್ಯತೆ ನನಗಿಲ್ಲ ಎಂಬ ಒಂದು ಸ್ಟೇಟ್ಮೆಂಟ್ ಅನ್ನ ಭಗವಂತ ಈ ಶ್ಲೋಕದ ಮೂಲಕವಾಗಿ ಕೊಡ್ತಾ ಇದ್ದಾನೆ. ಇದು ಭಗವಂತನ ಒಂದು ವಿಶಿಷ್ಟವಾದ ಶಕ್ತಿ. ಮಯಾತತಂ ಇದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ, ಇದು ತುಂಬಾ ಸ್ವಾರಸ್ಯಕರವಾದ ಪದ. ನಾನು ಎಂತವನು ಅಂತ ಕೃಷ್ಣ ಹೇಳ್ತಾನೆ. ಭಗವಂತ ನೋಡಿ, ಅವ್ಯಕ್ತ ಮೂರ್ತಿ ಎರಡು ಪರಸ್ಪರ ವಿರುದ್ಧವಾದ ಪದ. ಅವ್ಯಕ್ತ, ವ್ಯಕ್ತ ಅಂದ್ರೆ ಏನ್ ಗೊತ್ತಾ? ಕಾಣೋದು. ಈಗ ನಿಮ್ಮ ಕಣ್ಣು ಮುಂದೆ ಏನೇನಿದೆ ಅದೆಲ್ಲ ಅವ್ಯಕ್ತ. ನಿಮ್ಮ ಕಣ್ಣು ಮುಂದೆ ನಿಮ್ಗೆ ಏನೇನ್ ಕಾಣ್ತಾ ಇದೆ, ಅಥವಾ ಕಣ್ಣು ಕಾಣದೇ ಇದ್ರೆ ನಮ್ಗೆ ಏನೇನ್ ಕೇಳ್ತಾ ಇದೆ, ಅಥವಾ ನಾವು ಮುಟ್ಟು ನೋಡದ ನಮ್ಗೆ ಏನೇನ್ ಸಿಗತ್ತೆ, ಅದೆಲ್ಲವೂ ವ್ಯಕ್ತ. ನಮಗೆ ಯಾವುದು ಫೀಲ್ ಆಗುತ್ತೋ, ಟ್ಯಾನ್ಸಿಬಲ್ ಇಂಟ್ಯಾನ್ಸಿಬಲ್ ಅಂತಾರಲ್ಲ ಹಾಗೆ, ಟ್ಯಾನ್ಸಿಬಲ್ ಎಲ್ಲವೂ ಕೂಡ ವ್ಯಕ್ತಗಳು. ಹಾಗಾಗಿ ಇದೆಲ್ಲವೂ ವ್ಯಕ್ತ. ಅರೆ ಭಗವಂತ ಈ ನಮ್ಮ ಕಣ್ಣು ಮುಂದೆ ಇರತಕ್ಕಂತ ಮರ, ಗಿಡ, ಬಳ್ಳಿ, ಪ್ರಾಣಿ, ಪಕ್ಷಿ, ಮನುಷ್ಯ, ಪುಸ್ತಕದಂತೆ ಕಾಣ್ತಾನ? ಕಾಣೋದಿಲ್ಲ. ಕಾಣೋದಿಲ್ಲ. ನಾವು ದೇವರನ್ನ ಫೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಫೀಲ್ ಮಾಡ್ಲಿಕ್ಕೆ ಆಗಲ್ಲ, ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಭಗವಂತನಂತ. ಹಾಗೆ ಭಗವಂತ ಇಂಟ್ಯಾನ್ಸಿಬಲ್ ಅವನು. ಅಲ್ಲಿಗೆ ಭಗವಂತ ಅವ್ಯಕ್ತ. ಅವನು ಭಗವಂತ ಅವ್ಯಕ್ತ ಅಂದ್ರೆ ನಮ್ಮ ಇಂದ್ರಿಯಗಳಿಗೆ ಗೋಚರನಲ್ಲ ಅಂತ ಅರ್ಥ. ಆದ್ರೆ ಭಗವಂತ ಮೂರ್ತಿ. ನೋಡಿ ಎಷ್ಟು ಸ್ವಾರಸ್ಯಕರವಾದ ಪದ. ಅವ್ಯಕ್ತ ಅಂದ್ರೆ ನಮ್ಮ ಇಂದ್ರಿಯಕ್ಕೆ ವಿಷಯ ಅಲ್ಲ ಅಂತ ಅರ್ಥ. ಅದೇ ಮೂರ್ತಿ ಅಂತ ಹೇಳಿದ್ರೆ ಅದಕ್ಕೊಂದು ಆಕೃತಿ ಇದೆ, ಒಂದು ರೂಪ. ಕೃಷ್ಣನ ಮೂರ್ತಿ ಎಷ್ಟು ಚೆನ್ನಾಗಿದೆ, ತಿರುಪತಿಯಲ್ಲಿ ತಿಮ್ಮಪ್ಪನ ಮೂರ್ತಿ ಎಷ್ಟು ಸುಂದರವಾಗಿದೆ. ಮೂರ್ತಿ ಅಂದ್ರೆ ಒಂದು ಆಕಾರ, ಒಂದು ರೂಪ ಇದೆ ಅಂತ ಅರ್ಥ. ಅಲ್ಲಿಗೆ ಭಗವಂತ ಅವನು ಅವ್ಯಕ್ತನೂ ಹೌದು, ಅವನಿಗೊಂದು ಆಕಾರವೂ ಇದೆ. ಅಂದ್ರೆ ಅವನು ಅವ್ಯಕ್ತ. ಯಾಕೆ ಅವ್ಯಕ್ತ? ನಮ್ಮಂತ ಆಕಾರ ಭಗವಂತನಿಗೆ ಇಲ್ಲ. ನಮಗಿರುವುದು ಪ್ರಾಕೃತವಾದ ಆಕಾರ, ನಮಗಿರುವಂಥದ್ದು ಹುಟ್ಟಿ ಸಾಯುವಂತ ಆಕಾರ. ಈ ರೀತಿಯಾಗಿ ಭಗವಂತನಿಗೆ ಆಕಾರ ಇಲ್ಲ. ಹಾಗಾಗಿ ಭಗವಂತ ಅವ್ಯಕ್ತ. ಮತ್ತು ಭಗವಂತ ಸುಲಭವಾಗಿ ಕಾಣೋದಿಲ್ಲ. ಸುಮ್ಮನೆ ನಾನು ದೇವರನ್ನು ನೋಡ್ಬೇಕು ಅನ್ಕೊಳ್ಳಿ ನೋಡ್ಲಿಕ್ಕಾಗತ್ತಾ? ಆಗೋದಿಲ್ಲ. ದೇವರನ್ನ ಕಾಣೋದು ಅನ್ನೋದು ದೊಡ್ಡ ಸಾಧನೆ. ಸಕಲ ಸಾಧನೆಗಳಿಗೂ ಮಿಗಿಲಾದ ಒಂದು ಸಾಧನೆ ಅಂದ್ರೆ ದೇವರನ್ನ ಕಾಣುವಂಥದ್ದು. ಅಷ್ಟೆಲ್ಲ ಪ್ರಯತ್ನ ಪಟ್ಟರೆ ದೇವರು ಕಂಡಾನು. ಹಾಗಾಗಿ ದೇವರನ್ನ ಕಾಣುವಿಕೆ ಅನ್ನೋದು ಬಹಳ ಪರಿಶ್ರಮದಿಂದ ಸಾಧ್ಯವಾಗುವಂಥದ್ದು. ಆದ್ರಿಂದ ಭಗವಂತ ಅವ್ಯಕ್ತ, ಸುಲಭದಲ್ಲಿ ಕಣ್ಣಿಗೆ ಬೀಳುವನಲ್ಲ. ಆದರೂ ಕೂಡ ಭಗವಂತನಿಗೆ ಒಂದು ಆಕೃತಿ, ಒಂದು ಮೂರ್ತಿ ಅಂತಿದೆ. ನಾವು ಪ್ರಯತ್ನ ಪಟ್ಟರೆ, ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರೆ ಭಗವಂತ ಅವನೇ ಅವನ ರೂಪವನ್ನು ನಮಗೆ ತೋರಿಸ್ತಾನೆ. ಮತ್ತು ಭಗವಂತನಿಗೆ ನಮ್ಮಂತೆ ಪ್ರಾಕೃತವಾದ ಆಕಾರ ಇಲ್ಲದೆ ಹೋದರೂ ಕೂಡ ಜ್ಞಾನಾನಂದಮಯವಾದ ಒಂದು ದಿವ್ಯವಾದ ಆಕೃತಿ ಎಂತಿದೆ. ಜ್ಞಾನಾನಂದಮಯವಾದ ಒಂದು ದಿವ್ಯವಾದ ಆಕೃತಿ ಭಗವಂತನಿಗಿದೆ. ಹಾಗಾಗಿ ಭಗವಂತ ಅವನು ಅವ್ಯಕ್ತನೂ ಹೌದು, ಅವನು ಮೂರ್ತಿಯೂ ಹೌದು. ಅವನು ಇಂದ್ರಿಯಗಳಿಗೆ ಗೋಚರ ಅಲ್ಲ ಅನ್ನೋದು ಸತ್ಯ, ಇಂದ್ರಿಯಗಳಿಗೆ ಗೋಚರ ಆಗ್ತಾನೆ ಅನ್ನೋದು ಸತ್ಯ. ಹೀಗೆ ವಿರೋಧ ಧರ್ಮಗಳು, ವಿರುದ್ಧ ಧರ್ಮಗಳು ಅದು ಭಗವಂತನಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಾಧ್ಯ.
ಉಪನಿಷತ್ತು ಹೇಳುತ್ತೆ ಅಣೋರಣೀಯಾನ್ ಮಹತೋ ಮಹೀಯಾನ್. ಭಗವಂತ ಅಣುವು ಹೌದು, ಯಾವುದು ಒಂದು ಅಣು, ಪರಮಾಣು, ಆಟಮ್ ಅಣು ಅಂತೀವಿ, ಅದಕ್ಕಿಂತಲೂ ಅಣು ಭಗವಂತ. ಭಗವಂತ ನಾವು ಯಾವುದನ್ನು ಮಹತ್ ಅಂತ ಕರಿತೀವಿ, ಸಮುದ್ರ ಪರ್ವತ ಇದೆಲ್ಲವನ್ನು ಬಹಳ ವಿಸ್ತಾರ ಬಹಳ ದೊಡ್ಡದು ಅಂತೀವಿ, ಮಹತ್ ಅಂತೀವಿ. ಅದಕ್ಕಿಂತಲೂ ಮಹತ್ ಭಗವಂತ. ಅಣುವಿಗಿಂತ ಅಣುವು ಹೌದು, ಮಹತ್ತಿಗಿಂತಲೂ ಮಹತ್ವ ಹೌದು. ಸಾಧ್ಯನಾ? ಒಬ್ಬ ವ್ಯಕ್ತಿ ನಾವು ಸಣ್ಣ ಅಂತ ಹೇಳ್ಬೋದು ಅಥವಾ ದಪ್ಪ ಅಂತ ಹೇಳ್ಬೋದು ಅಲ್ವಾ. ಒಬ್ಬ ವ್ಯಕ್ತಿಯನ್ನು ಕಪ್ಪು ಅಂತ ಹೇಳ್ಬೋದು, ಅದು ಬಿಳಿ ಅಂತ ಹೇಳ್ಬೋದು. ಅವನು ಕಪ್ಪು ಹೌದು, ಬಿಳಿಯೂ ಹೌದು, ಸಣ್ಣನೂ ಹೌದು, ದಪ್ಪನೂ ಹೌದು, ಅವನು ಅಣುವು ಹೌದು, ಬೃಹತ್ತು ಹೌದು. ಹೇಳಲಿಕ್ಕಾಗತ್ತಾ? ಯಾವ ವ್ಯಕ್ತಿಯನ್ನು ಯಾವ ವಸ್ತುವನ್ನು ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ಭಗವಂತನನ್ನ ಮಾತ್ರ ಹಾಗೆ ಹೇಳಲಿಕ್ಕೆ ಸಾಧ್ಯ. ಅವನು ಅಣುವು ಹೌದು, ಅವನು ಮಹತ್ವ ಹೌದು, ಅವನು ಅವ್ಯಕ್ತನೂ ಹೌದು, ವ್ಯಕ್ತನೂ ಹೌದು. ಭಗವಂತ ಸಗುಣನೂ ಹೌದು, ಭಗವಂತ ನಿರ್ಗುಣನೂ ಹೌದು. ಈಗ ಎಲ್ಲಾ ರೀತಿಯಾಗಿರ್ತಕ್ಕಂಥ ವಿರುದ್ಧ ಧರ್ಮಗಳನ್ನ ನಾವು ಭಗವಂತನಲ್ಲಿ ಹೇಳಲಿಕ್ಕೆ ಬರುತ್ತೆ. ಹಾಗಾಗಿ ಅವನು ಭಗವಂತ. ಆದ್ರಿಂದಾಗಿ ನಾವು ದೇವರನ್ನ ಬಿಟ್ಟು ಬದುಕ್ತೇವೆ, ದೇವರನ್ನ ಧಿಕ್ಕರಿಸಿ ನಮ್ಮ ಪಾಡಿಗೆ ನಾವು ಇರ್ತೇವೆ, ಅಥವಾ ದೇವರ ಬಗ್ಗೆ ಉದಾಸೀನವಾಗಿ ನಮ್ಮದ್ ನಾವು ನೋಡ್ಕೊಳ್ತೀವಿ, ದೇವರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ, ದೇವರ ಉಪಾಸನೆ ಭಕ್ತಿ ಯಾವುದು ಬೇಡವೇ ಬೇಡ ಅಂತ ದೇವರನ್ನ ಪಕ್ಕ ಇಟ್ಟು ನಾವು ಬದುಕಲಿಕ್ಕೆ ಆಗೋದಿಲ್ಲ. ಯಾಕೆ? ದೇವರು ಎಲ್ಲಾ ಕಡೆ ಇದ್ದಾನೆ. ನಮ್ಮೆಲ್ಲರ ಇರುವಿಕೆಗೆ ಕಾರಣನಾದವನು ಭಗವಂತ, ನಮ್ಮೆಲ್ಲರಿಗೂ ಆಶ್ರಯ ಭಗವಂತ. ಅದನ್ನ ಕೃಷ್ಣ ಹೇಳ್ತಿದ್ದಾನೆ. ಅವ್ಯಕ್ತ ಮೂರ್ತಿಯಾದಂತಹ ಅಂದ್ರೆ ಮೈದೋರದ ಒಂದು ಆಕಾರ, ಸುಲಭದಲ್ಲಿ ಕಾಣಲು ಸಿಗದ ಒಂದು ದಿವ್ಯವಾದ ಆಕೃತಿಯನ್ನು ಹೊಂದಿರುವಂತಹ ಮಯ, ನನ್ನಿಂದ ಇದಂ ಸರ್ವಂ ಜಗತ್ತು, ಈಗೆಲ್ಲ ಜಗತ್ತು, ಇದಂ ಸರ್ವಂ ಜಗತ್, ಈ ಎಲ್ಲ ಜಗತ್ತು ಕೂಡ, ಎಲ್ಲವೂ ಕೂಡ, ತತಂ ಅಂದ್ರೆ ವ್ಯಾಪ್ತವಾಗಿದೆ, ಇದೆಲ್ಲವೂ ಕೂಡ ನನ್ನಿಂದ ವ್ಯಾಪಿಸಲ್ಪಟ್ಟಿದೆ. ಸರ್ವಭೂತಾನಿ ಮತ್ಸ್ಥಾನಿ, ಸಕಲ ಭೂತಗಳು ಕೂಡ ಅಂದ್ರೆ ಜೀವ ವಸ್ತುಗಳು ಜಡ ವಸ್ತುಗಳು ಎಲ್ಲ ಬಂದ್ಬಿಡ್ತದೆ ಅದರಲ್ಲಿ. ಮತ್ಸ್ಥಾನಿ, ನನ್ನನ್ನು ಆಶ್ರಯಿಸಿಕೊಂಡು ಇದ್ದಾವೆ. ಮತ್ಸ್ಥಾನಿ ಶಬ್ದಕರ್ತ ನನ್ನನ್ನು ಆಶ್ರಯಿಸಿಕೊಂಡಿದ್ದಾವೆ. ಅಹಂ ನಾನು, ತೇಷು ಅವುಗಳಲ್ಲಿ, ನ ಅವಸ್ಥಿತ ಅವುಗಳನ್ನು ಆಶ್ರಯಿಸಿಕೊಂಡಿಲ್ಲ. ಅಂದ್ರೆ ಅರ್ಥ, ಎಲ್ಲರಿಗೂ ಆಧಾರ ನಾನು, ನನಗೆ ಆಧಾರ, ನನಗೆ ಆಶ್ರಯ ಯಾರೂ ಇಲ್ಲ ಅನ್ನುವಂಥದ್ದು ಒಟ್ಟು ಅಭಿಪ್ರಾಯ. ಮಯಾ ತತಮಿದಂ ಸರ್ವಂ ಜಗದೌ ವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಶ್ರೀಕೃಷ್ಣಾರ್ಪಣಮಸ್ತು.